ಹರಿಣಿ ಅವ್ರನ್ನ ಕಂಪ್ಲೀಟ್ ಆಗಿ ಬೆತ್ತಲೆ ಆಗೋ ತರ ಮಾಡಿ ಆಮೇಲೆ ಮಾಡಿರುವಂತದ್ದು. ಸೊ ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಿದ್ದ ಹರಿಣಿ ಅವ್ರ ಮೇಲೆ ಇವನ್ಗೆ ಮನ್ಸಾಗಿರತ್ತೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೀತಾ ಇರೋ ಕ್ರೈಮ್ ಗಳನ್ನೆಲ್ಲ ನೋಡ್ಕೊಂಡ್ರೆ ಇದೇ ರೀತಿ ಒಂದು ಇನ್ಸಿಡೆಂಟ್ ಕೆಂಗೇರಿಯಲ್ಲಿ ನಡೆದಿರೋಂಥದ್ದು. ಇವ್ರ ಹೆಸರು ಹರಿಣಿ ಅಂತ ಹೇಳಿ 36 ವರ್ಷ, ಇವನ ಹೆಸರು ಯಶಸ್ ಅಂತ ಹೇಳಿ ಇವನ್ಗೊಂದು 26 ವರ್ಷ. ಒಂದ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಕೆಂಗೇರಿ ಜಾತ್ರೆಯಲ್ಲಿ ಯಶಸ್ ನ ಪರಿಚಯ ಹರಿಣಿ ಅವ್ರಿಗಾಗತ್ತೆ. ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. 6 ತಿಂಗಳಾದ್ಮೇಲಿಂದ ಚಾಟಿಂಗ್ ಎಲ್ಲ ಶುರು ಆಗುತ್ತೆ. ಸೊ ಡೇಟಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಇವರಿಬ್ರು ಮಧ್ಯೆ ಅನೈತಿಕ ಸಂಬಂಧಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವರಿಬ್ರು ಮಧ್ಯೆ ಏನೇನ್ ನಡಿಬೇಕು ಸೊ ಅದೆಲ್ಲದೂ ಕೂಡ ನಡೆದಿರುತ್ತೆ. ಹರಿಣಿ ಅವರು ಕೆಂಗೇರಿಯಲ್ಲಿ ಮದುವೆ ಆಗಿರ್ತಾರೆ. 2 ಮುದ್ದಾದ ಮಕ್ಳಿರತ್ತೆ, ಒಂದು 14 ವರ್ಷದ್ದು, ಒಂದು 10 ವರ್ಷದ್ದು. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಅವ್ರ ಗಂಡಂಗೆ ಈ ವಿಷಯಗಳೆಲ್ಲ ಗೊತ್ತಾಗತ್ತೆ. ಫೋನ್ ನ ಚೆಕ್ ಮಾಡಿಸಿದಾಗ ಅನೈತಿಕ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇರೋದು ಗಂಡಂಗ್ ಗೊತ್ತಾಗೋಗ್ಬಿಡುತ್ತೆ. 6 ತಿಂಗಳ ತನಕ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ಟು ಮನೇಲೆ ಇಡ್ತಾರೆ, ಎಲ್ಲೂ ಆಚೆ ಕಳ್ಸಲ್ಲ. ಸೊ ಒಂದ್ 6 ತಿಂಗಳು ನೋಡಿದ್ಮೇಲೆ ಕೈಗೆ ಫೋನ್ ಕೂಡ ಕೊಟ್ಟು ಅವರನ್ನ ಈ ಗೃಹ ಬಂಧನದಿಂದ ರಿಲೀಸ್ ಮಾಡ್ತಾರೆ. ಹರಿಣಿ ಅವರು ಮಾಡುವಂತ ಮೊದಲನೇ ಕೆಲಸನೇ ಈ ಯಶಸ್ಗೆ ಮೆಸೇಜ್ ಅನ್ನ ಮಾಡುವಂತದ್ದು. ನಿನ್ ಜೊತೆ ತುಂಬಾ ಮಾತಾಡ್ಬೇಕು, ಸಿಗೋಣ ಎಲ್ಲಾದ್ರೂ, ಓಯೋ ರೂಮ್ ಬುಕ್ ಮಾಡ್ತೀನಿ, ಅಲ್ಲೇ ಸಿಗೋಣ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಬ್ರು ಮಧ್ಯೆ ಏನೇನ್ ನಡಿಬೇಕು ಸೊ ಅಷ್ಟು ದಿನದಿಂದ ಪೆಂಡಿಂಗ್ ಇದ್ದಂತ ಏಕಾಂತಗಳು ಅವೆಲ್ಲ ನಡೆಯುತ್ತೆ. ಹರಿಣಿ ಅವರು ಹೇಳ್ತಾರೆ, ಗೊತ್ತಾಗೋಗ್ಬಿಡೈತೆ ಮನೇಲಿ, ನಾವಿಬ್ರು ಇನ್ಮೇಲೆ ಜಾಸ್ತಿ ಸೇರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅವ್ನು ಮೊದ್ಲೇ ಪ್ರಿಪೇರ್ ಆಗಿ ಬಂದಿರ್ತಾನೆ. ಹಂಗೇನೆ ಚಾಕುನು ಕೂಡ ತಂದಿರ್ತಾನೆ ಒಂದು. ಈ ವಿಷಯಗಳೆಲ್ಲ ಯಶಸ್ಗೆ ಗೊತ್ತಾಗತ್ತೆ, ಮನೇಲಿ ಗೊತ್ತಾಗಿರುವಂತದ್ದು. ಸೊ ಹರಿಣಿ ಅವರು ಕಂಪ್ಲೀಟ್ ಆಗಿ ಬೆತ್ತಲೆ ಆದ್ಮೇಲೆ ಚಾಕುವಿಂದ 17 ಬಾರಿ ಕಂಡಲ್ಲಿ ಇರಿತಾನೆ. ಅವ್ರಿಗೆ ಬ್ಲಡ್ ಲಾಸ್ ಆಗೋಗ್ಬಿಟ್ಟು ಹರಿಣಿ ಅವರು ಸ್ಪಾಟ್ ಅಲ್ಲೇನೆ ಸತ್ತೋಗ್ಬಿಡ್ತಾರೆ. ಪೊಲೀಸ್ನವರು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇದಿಷ್ಟು ವಿಷಯಗಳು ಗೊತ್ತಾಗತ್ತೆ.